ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ರು ಊಟ ಮಾಡ್ಬೇಕಾದ್ರೆ ಮಾಡ್ತಾ ಇರುವಂತ ಒಂದು ತಪ್ಪುಗಳೇನು? ಇದೇ ರೀತಿ ತಪ್ಪುಗಳನ್ನು ಹಾಗೆ ಮುಂದುವರಿಸ್ತಾ ಹೋದ್ರೆ ದರಿದ್ರವನ್ನು ಅನುಭವಿಸುತ್ತಾ ಕಷ್ಟಗಳೊಂದಿಗೆ ಪ್ರಯಾಣ ಮಾಡ್ಬೇಕಾಗುತ್ತೆ. ಊಟ ಮಾಡ್ಬೇಕಾದ್ರೆ ಎಲ್ರು ತಪ್ಪದೆ ಕೈಕಾಲುಗಳನ್ನು ತೊಳ್ಕೊಂಡು ಊಟ ಮಾಡ್ಬೇಕು. ಕೈಕಾಲುಗಳನ್ನು ತೊಳೆಯದೆ ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು. ಇನ್ ಕೆಲವರು ಊಟ ಬಡಿಸುವಾಗ ಎಡಗೈಯಲ್ಲಿ ಬಡಿಸ್ತಾರೆ. ಆ ರೀತಿ ಎಡಗೈಯಲ್ಲಿ ಬಡಿಸಿದಂತ ಊಟವನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಊಟ ಬಡಿಸ್ಬೇಕಾದ್ರೆ ಬಲಗೈಲಿ ಫೋನ್ ಮಾತಾಡ್ಕೊಂಡು ಎಡಗೈಲಿ ಊಟ ಬಡಿಸ್ತಾರೆ. ಆ ರೀತಿ ಎಡಗೈಲಿ ಬಡಿಸಿದಂತ ಊಟ ತಿಂದ್ರೆ ಆಯುಷು ಕಮ್ಮಿ ಆಗುತ್ತಂತ ಹಿರಿಯರು ಯಾವಾಗ್ಲೂ ಹೇಳಿದ್ದಾರೆ. ಅದೇ ರೀತಿ ಊಟ ಬಡಿಸ್ಬೇಕಾದ್ರೆ ಕೋಪದಿಂದ ಬಡಿಸೋದು, ಅಮಂಗಳಕರವಾದ ಒಂದು ಪದಗಳನ್ನಾಡೋದು, ಅಪಶಕನಕ್ಕೆ ಸಂಬಂಧಿಸಿದ ಮಾತುಗಳನ್ನು ಬಾಯಿಂದ ಮಾತಾಡ್ತಾ ಊಟ ಏನಾದ್ರು ಬಡಿಸಿದ್ರೆ ಖಂಡಿತ ಅಂತ ಊಟವನ್ನು ತಿನ್ನಬಾರ್ದು. ಅಂತ ಊಟ ಏನಾದ್ರು ತಿಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಾಗಲ್ಲ. ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗಂಡನಿಗೆ ಊಟ ಬಡಿಸುವ ಸಂದರ್ಭದಲ್ಲೇ ಅನವಶ್ಯಕವಾಗಿ ಬೇಡದೇ ಇರೋ ವಿಷಯಗಳನ್ನೆಲ್ಲ ಮಾತಾಡ್ತಾರೆ. ಆ ರೀತಿ ಬೇಜಾರಾಗ್ತಾ ಮನಸ್ಸಿಗೆ ನೋವನ್ನುಂಟು ಮಾಡ್ಕೊಂತ ಮಾಡುವ ಒಂದು ಊಟ ವಿಷ ಆಗುತ್ತೆ ಹೊರತು ಆರೋಗ್ಯಕರವಾಗಿರೋದಿಲ್ಲ. ಅದೇ ರೀತಿ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡ್ಬೇಕಾದ್ರೆ ಎಲ್ಲಾ ಪಾತ್ರೆಗಳನ್ನು ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ. ಖಾಲಿ ಏನಾದ್ರು ಆದ್ರೆ ಅದೇ ಎಂಜಲ್ ಕೈಯಿಂದ ಎತ್ತಾಕೊಳ್ತಾರೆ, ಇಲ್ಲಾಂದ್ರೆ ಎಡಗೈಲಿ ಎತ್ತಾಕೊಳ್ತಾರೆ. ಊಟ ಬಡಿಸೋಕೆ ಉಪ್ಪು, ಉಪ್ಪಿನಕಾಯಿ, ತುಪ್ಪ ಇವೆಲ್ಲ ಬಳಸೋದಕ್ಕೆ ಕೈಯಿಂದಾನೇ ಎತ್ತಾಕೊಳ್ತಾ ಇರ್ತಾರೆ. ಅವುಗಳನ್ನ ಕೈಯಿಂದ ತಗೋಬಾರ್ದು, ಚಮಚಗಳನ್ನ ಉಪಯೋಗಿಸ್ಕೊಳ್ಬೇಕು. ಊಟ ಮಾಡ್ಬೇಕಾದ್ರೆ ಎಲ್ಲರ ಗಮನ ಊಟದ ಕಡೆನೇ ಇರಬೇಕು. ಅದ್ ಬಿಟ್ಬಿಟ್ಟು ಅನವಶ್ಯಕವಾಗಿ ಬೇಡದೇ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಆ ರೀತಿ ಏನಾದ್ರೂ ಯೋಚನೆ ಮಾಡ್ಕೊಳ್ತಾ ತಿಂದಂತಹ ಊಟ ಜೀರ್ಣ ಆಗೋದಿಲ್ಲ. ಆ ರೀತಿ ಊಟ ಆರೋಗ್ಯಕ್ಕೂ ಒಳ್ಳೇದಲ್ಲ. ನಿಧಾನವಾಗಿ ಊಟವನ್ನು ತಿನ್ನುತ್ತಾ ಆ ಊಟದ ರುಚಿಯನ್ನು ಸವಿಯುತ್ತಾ ಬೇಡದೇ ಇರುವ ಒಂದು ವಿಷಯಗಳ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ಟು ಭಗವಂತನಿಗೆ ಸಂಬಂಧಿಸಿದ ಒಂದು ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ತಿನ್ನಂತಹ ಊಟ ಬೇಗ ಜೀರ್ಣನ ಆಗುತ್ತೆ. ಆ ರೀತಿ ತಿನ್ನಂತಹ ಊಟ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗಿರುತ್ತೆ. ಮುಖ್ಯವಾಗಿ ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ನೀರು ಕುಡಿಯೋದಾಗ್ಲಿ, ಕಾಫಿ ಟೀ ಕುಡಿಯೋದಾಗ್ಲಿ, ಊಟ ಮಾಡೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತಾರೆ. ಮಂಚ ಅನ್ನೋದು ಸಾಂಸಾರಿಕ ವ್ಯವಹಾರಕ್ಕೆ ಸಂಬಂಧಿಸಿದ್ದು. ಮಂಚದ ಮೇಲೆ ಅದಕ್ಕೋಸ್ಕರನೇ ಊಟ ಮತ್ತೆ ಕಾಫಿ ಟೀ ನೀರನ್ನು ಕುಡಿಯಬಾರ್ದು, ತಿನ್ಬಾರ್ದು ಅಂತ ಹೇಳುದು. ಅಡಿಗೆ ಮಾಡೋರು ಯಾವುದೇ ಕಾರಣಕ್ಕೂ ಅವರ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕು. ಯಾವುದೇ ರೀತಿ ಅವರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ಬೇರೆ ಇನ್ನೊಂದು ಆಲೋಚನೆಗಳು ಇಟ್ಕೊಂಡು ಏನಾದ್ರು ಅಡಿಗೆ ಮಾಡಿದ್ರೆ ಆ ಅಡಿಗೆ ಕೆಟ್ಟು ಹೋಗುತ್ತೆ. ಇಲ್ಲ ಉಪ್ಪು ಜಾಸ್ತಿ ಆಗೋದು, ಖಾರ ಜಾಸ್ತಿ ಆಗೋದು, ಉಪ್ಪು ಖಾರ ಸರಿ ಇಲ್ಲದೆ ಇರೋದು, ಆ ರೀತಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಅಡಿಗೆ ಮಾಡುವ ಒಂದು ಸಂದರ್ಭದಲ್ಲಿ ಮನಸ್ಸು ಪ್ರಶಾಂತವಾಗಿ ನೆಮ್ಮದಿಯಾಗಿ ಇಟ್ಕೋಬೇಕು. ಆವಾಗ ಮಾತ್ರ ಅಡಿಗೆ ಅನ್ನೋದು ಒಳ್ಳೆ ರುಚಿಕರವಾಗಿ ತಯಾರಾಗುತ್ತೆ. ಊಟ ಮಾಡ್ಬೇಕಾದ್ರೆ ಯಾರು ಅನವಶ್ಯಕವಾದ ವಿಷಯಗಳನ್ನು ಬಿಟ್ಬಿಟ್ಟು ದೇವರ ನಾಮಸ್ಮರಣೆ ಮಾಡ್ತಾ, ದೇವರಿಗೆ ಸಂಬಂಧಿಸಿದ ವಿಷಯಗಳಿಗೆ ಆಲೋಚನೆ ಮಾಡ್ತಾ ಊಟ ಮಾಡ್ತಾರೋ ಅಂತವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅನಾರೋಗ್ಯ ಸಮಸ್ಯೆ ಅನ್ನೋದು ಬರೋದಿಲ್ಲ. ಇನ್ ಕೆಲವರು ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಬಲಗೆಲ್ಲ ಊಟ ತಿಂತಾ ಇರ್ತಾರೆ, ಎಡಗೆಲ್ಲ ಫೋನ್ ಇಟ್ಕೊಂಡಿರ್ತಾರೆ. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಯೂಟ್ಯೂಬ್, ಫನ್ನಿ ರೀಲ್ಸ್, ಕಾಮಿಡಿ ಪ್ರೋಗ್ರಾಮ್ಸು, ಮಜಾ ಭಾರತ, ಮಜಾ ಟಾಗಿಸು, ಜಬರ್ದಸ್ತು, ಫನ್ ಪಟಾಸು, ಅದು ಇದು ಆಳು ಮೂಳು. ಊಟ ಆಗೋವರೆಗೂ ಒಂದು ಸಾರಿ ಕೂಡ ಊಟದ ತಟ್ಟೆ ಕಡೆ ಅವ್ರ ಮುಖ ಎತ್ತಿ ನೋಡೋದಿಲ್ಲ, ಫೋನ್ ಕಡೆನೇ ಇರುತ್ತೆ. ಊಟ ಮುಗಿಯೋವರೆಗೂ ಅವ್ರ ಗಮನ ಫೋನ್ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಆ ರೀತಿ ತಿಂದಂತಹ ಊಟ ಜೀರ್ಣ ಆಗೋದಿಲ್ಲ. ಆರೋಗ್ಯ ಒಂದ್ ಕಡೆ ಇರ್ಲಿ, ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಮಾಡುವ ಕೆಲಸ ಯಾವುದೇ ಆಗಿರ್ಬೋದು, ಎಂತಹ ಕೆಲಸನೇ ಆಗಿರ್ಬೋದು, ಕೆಲಸ ಅನ್ನೋದು ತಪಸ್ಸಿದ್ದಂಗೆ. ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ಊಟ ಮಾಡ್ಬೇಕಾದ್ರೆ ಊಟದ ಬಗ್ಗೆನೆ ಮಾತ್ರ ನಮ್ಮ ಮನಸ್ಸು ಇರ್ಬೇಕು, ಕೆಲಸದ ಬಗ್ಗೆ ಹೋಗ್ಬಾರ್ದು. ಕೆಲಸ ಮಾಡ್ಬೇಕಾದ್ರೆ ಊಟದ ಕಡೆ ಆಗ್ಲಿ, ನಿದ್ದೆ ಕಡೆ ಆಗ್ಲಿ ಗಮನ ಕೊಡಬಾರ್ದು. ನಿದ್ದೆ ಮಾಡ್ಬೇಕಾದ್ರೆ ಬೇರೆ ಯಾವುದೇ ಇನ್ನಿತರ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಮಾತ್ರ ಪ್ರತಿಯೊಂದು ಕೆಲಸಕ್ಕೆ ಪ್ರತಿಫಲ ಅನ್ನೋದು ಸಿಗೋದು. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.